ಶಿವಮೊಗ್ಗ ನಗರ ಸ್ವಚ್ಛ ನಗರ ಅಂತ ಅಂದಿನ ಮೇಯರ್ ಸುನೀತಾ ಅಣ್ಣಪ್ಪ ಅವರು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿಯನ್ನ ಪಡೆದಿದ್ರು. ಅಂದು ತಂದಂತಹ ಯೋಜನೆ ಇಂದು ಏನಾಗಿದೆ, ಶಿವಮೊಗ್ಗ ನಗರ ವಿಶೇಷ ಎಂಬುದರ ವಾಸ್ತವ ವಿಷಯ ಏನು ಅನ್ನೋದ್ರ ಬಗ್ಗೆ ಈ ದಿನ.com ರಿಯಾಲಿಟಿ ಚೆಕ್ ಮಾಡಿದೆ. ಶಿವಮೊಗ್ಗದಲ್ಲಿ ನಿತ್ಯವೂ ಕೂಡ ಎಲ್ಲೆಂದರಲ್ಲಿ ಕಸ ಸುರಿತಾ ಇರೋ ಸಂಗತಿಯನ್ನ ಹೇರಳವಾಗಿ ಕಾಣಬಹುದು. ವ್ಯಾಪಾರ ಕೇಂದ್ರವಾಗಿರೋ ಹಾಗೂ ಶಿವಮೊಗ್ಗ ನಗರದ ಹೃದಯ ಭಾಗ ಆಗಿರೋ ಗಾಂಧಿ ಬಜಾರ್ನಲ್ಲಿ ಕಸದ ರಾಶಿಯನ್ನೇ ಕಾಣಬಹುದು. ಇಲ್ಲಿಗೆ ನಿತ್ಯವೂ ಕೂಡ ಬಹುತೇಕ ಸಾರ್ವಜನಿಕರು, ಗ್ರಾಹಕರು ಅನೇಕ ವಸ್ತುಗಳನ್ನ ಖರೀದಿ ಮಾಡುವುದಕ್ಕೆ ಆಗಮಿಸುತ್ತಾರೆ. ಈ ಏರಿಯಾದಲ್ಲಿ ಮುಖ್ಯವಾಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಪ್ರತಿದಿನ ರಾತ್ರಿ 9:30ರಿಂದ ಮುಂಜಾನೆ 3:30ರವರೆಗೆ ಸ್ವಚ್ಛತೆನ ಮಾಡ್ತಾರೆ. ಹಾಗೇನೆ ಕಸಗಳನ್ನ ಡಂಪ್ ಮಾಡೋ ಕೆಲಸವೊಂದು ನಿರ್ದಿಷ್ಟ ಜಾಗನ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಕಸದ ರಾಶಿ ಗುಡ್ಡೆ ಮಾಡಿ ಅಲ್ಲಿಂದ ಮಹಾನಗರ ಪಾಲಿಕೆಯ ಗಂಟೆ ವಾಹನದ ಮೂಲಕ ಕಸವನ್ನ ವಿಲೇವಾರಿ ಮಾಡಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಗಾಂಧಿ ಬಜಾರ್ನಲ್ಲಿ ಹಾಗೂ ನಗರದ ಹಲವು ಭಾಗಗಳಲ್ಲಿ ಪರಿಸ್ಥಿತಿ ಏನಾಗ್ತಿದೆ ಅಂದ್ರೆ, ಸಾರ್ವಜನಿಕರು, ಪೌರ ಕಾರ್ಮಿಕರು ಇರೋದೆ ಕಸ ಬಾಚೋದಕ್ಕೆ ಅನ್ನೋ ರೀತಿಯಲ್ಲಿ ನಗರದ ಹಲವು ಭಾಗಗಳಲ್ಲಿ ಎಲ್ಲೆಂದರಲ್ಲಿ ಕೆಲವರು ಕಸನ ಎಸೆದು ಹೋಗ್ತಾ ಇದ್ದಾರೆ. ಪೌರ ಕಾರ್ಮಿಕರ ಕೆಲಸ ಮನೆಯ ಕಸ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ರಸ್ತೆಯಲ್ಲಿರೋ ಕಸ ಬಾಚೋ ಪರಿಸ್ಥಿತಿ ಎದುರಾಗಿದೆ. ನೀವು 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ತಗೊಂಬಂದು ಕಸ ಹಾಕ್ಬಿಟ್ರೆ ಪೌರ ಕಾರ್ಮಿಕರಿಗೆಲ್ಲ ಭಾರಿ ತೊಂದರೆ ಆಗುತ್ತೆ. ನೀವು ಏನಿದ್ರು ನಿಮ್ಮ ಮನೆ ಬಾಗಿಲಲ್ಲಿ ಅಲ್ಲೇ ಇಟ್ಟರೆ ನಾವು ಕಾರ್ಮಿಕರು ಬಂದು ತೊಗೊಂಡೋಗ್ತಾರೆ. ಹೌದಾ? ತೊಗೊಂಡೋಗ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಎದ್ದು ಬಂದು, ಇಲ್ಲ ನೀವು ತಕ್ಕಂತ ಕೊಡೋಂಗಿದ್ರೆ ಕೊಡ್ಬೋದು, ಗೊತ್ತಿಲ್ಲ ಅಂದರೆ ಹೊರಗಡೆ ಇಡಿ, ಅದು ಒಳ್ಳೆಯದೇ. ನೀವು ಇಲ್ಲಿನ ಕಸನೆಲ್ಲ ಹಾಕ್ಬಿಟ್ಟು ಎಲ್ಲ ಪೂರ್ತಿ ಇದನ್ನೆಲ್ಲ ಮಾಡಿಬಿಟ್ರೆ ಅವ್ರಿಗೆ ಭಾರಿ ತೊಂದರೆ ಆಗುತ್ತೆ. ಅದೆಲ್ಲ ಯಾರು ಮಾಡೋದು? ಅದಲ್ಲ. ನೀವು ಒಂದು ಲೋಡ್ ಇಲ್ಲಿಂದ ಕಳ್ಸೋದಕ್ಕೇನೆ ಅಕಸ್ಮಾತ್ ಇಲ್ಲಿಂದ ಒಂದು 10 ಅಡಿಗೆನೆ ಒಂದು ಲೋಡ್ ಆಗಿಬಿಟ್ರೆ ನಾವು ಹೆಂಗೆ ಅದನ್ನು ಕಳ್ಸೋದು? ಈಗ ನಿಮ್ಮ ಗಾಂಧಿ ಬಜಾರ್ ಇಲ್ಲಿಂದ ಅಲ್ಲಿವರೆಗೂ ಎಷ್ಟಾಗುತ್ತೆ? 10 ಲೋಡ್ ಆಗುತ್ತೆ. ಹಂಗಾದ್ರೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡ್ಬೇಕು ಅವರು? ಹೌದಾ? ಹಿಂಗೆಲ್ಲ ಆಗ್ತಿತ್ತೆ. ದಯವಿಟ್ಟು ನಾವು ಹೇಳೋದೇನೆಂದರೆ 10 ಗಂಟೆಗೆ, 12 ಗಂಟೆಗೆ, 1 ಗಂಟೆಗೆ ತಗೊಂಬಂದು ಕಸ ಹಾಕೋದನ್ನ ಬಿಟ್ಬಿಡಿ. ನಿಮ್ಮ ಮನೆ ಬಾಗಿಲಾಗೆ ನೀವು ಇಡಿ, ನಾವು ಬಂದು ತೊಗೊಂಡೋಗ್ತೀವಿ. ಆಯಿತಾ? ಕಾರ್ಮಿಕರು ಬಂದು ತೊಗೊಂಡೋಗ್ತಾರೆ. ದಯವಿಟ್ಟು ನೀವು ಎಲ್ಲಿ ಬೇಕಲ್ಲೆಲ್ಲ ಎಸೆಯೋದು ಮಾಡೋದು ಇವೆಲ್ಲ ಮಾಡಬೇಡಿ. ಈ ಬಜಾರ್ಗಳಲ್ಲಿ ನೀವು ಎಲ್ಲಿ ಕಸಗಳನ್ನೆಲ್ಲ ತೊಗೊಂಬಂದು ರೋಡಿಗೆ ಹಾಕ್ಬೇಡಿ. ನಿಮ್ಮನೆ ಬಾಗಿಲಾಗ ನೀವು ಇಡಿ. ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಕಡೆ ಜನರು ಕಸ ಹಾಕೋದಕ್ಕೆ ಅಂತಾನೆ ಪಾಲಿಕೆ ನೀಡಿರೋ ಬಕೆಟ್ಗಳನ್ನ ಮನೆಯಲ್ಲಿ ಅಕ್ಕಿ ಹಿಟ್ಟೋ, ರಾಗಿ ಹಿಟ್ಟೋ, ಬೇಳೆ ಕಾಳುಗಳನ್ನ ಹಾಕಿಡೋದಕ್ಕೆ ಉಪಯೋಗಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಕಸವನ್ನ ಬಕೆಟ್ನಲ್ಲಿ ತುಂಬಿ ಕಸದ ವಾಹನಕ್ಕೆ ಹಾಕೋ ಬದಲಾಗಿ ಮನೆಯಲ್ಲಿನ ಕಸವನ್ನ ರಸ್ತೆಯ ಬದಿಯಲ್ಲಿ ಸುರಿಯಲಾಗ್ತಾ ಇದೆ. ಗಂಟೆಗಡಿ ಬರೋ ಸಂದರ್ಭದಲ್ಲಿ ಕಸವನ್ನು ಬಂದು ಹಾಕಬೇಕು. ಇದು ಕಮರ್ಷಿಯಲ್ ಏರಿಯಾ ಇರೋದ್ರಿಂದ ಬಂದ್ಬಿಟ್ಟು ರಾತ್ರಿ ಬಂದು 3:30 ತನಕ ಕಸ ಬಚ್ತಾರೆ, ಹೋಗ್ತಾರೆ. ಕಮರ್ಷಿಯಲ್ ಏರಿಯಾ ಓಕೆ, ಒಪ್ಕೊಳ್ಳೋಣ. ಅಂದರೆ ಮತ್ತು 5:30ಗೆ ಬಂದ್ಬಿಟ್ಟು ಅಷ್ಟೇ ಕಸ ಬಂದು ಬೀಳುತ್ತೆ ಅಂತ ಹೇಳಿದ್ರೆ ಜನ ಬಂದ್ಬಿಟ್ಟು ಏನಂತ ಕೇಳಿದ್ರೆ ಗಾಡಿ ಬರೋ ತನಕ ಕಾಯೋಷ್ಟು ಮನಸ್ಥಿತಿನೂ ಇಲ್ಲ ಏನಂತ ಗೊತ್ತಿಲ್ಲ. ಮತ್ತು ಕವರಲ್ಲಿ ಮತ್ತು ಕಸಗಳನ್ನು ಕಟ್ಟಿ ಅಲ್ಲೆಲ್ಲ ಎಸೆಯಂತ ಕೆಲಸ ಮಾಡ್ತಾರೆ. ಪೌರ ಕಾರ್ಮಿಕರು ಬಂದ್ಬಿಟ್ಟು 1 ಗಂಟೆ ಗಾಡಿಗೆ ಒಬ್ಬರು ಇರ್ತಾರೆ. ಅವ್ರು ಬಂದು ಮನೆ ಕಸಗಳನ್ನು ಬಾಚುತ್ತಾರೆ. ಮನೆ ಕಸಗಳನ್ನು ಇಸ್ಕೊಂಡು ಮತ್ತು ಅದನ್ನು ಚಲ್ಲಿ ಮತ್ತು ಅದನ್ನು ಹೋಗ್ಬೇಕು. ಅವರು ಮತ್ತು ಈ ಬೀದಿ ಕಸ ಬಾಚೋ ಅಂಥ ಕೆಲಸ ಅವರಿಗೆ ಕೊಡ್ತಾರೆ. ಮತ್ತು ಅವ್ರ ಮೇಲೆ ಒತ್ತಡವನ್ನು ಬೀರೋ ರೀತಿಯಲ್ಲಿ ಅವ್ರ ಮನಸ್ಥಿತಿ ಬಂದು ಸ್ವಲ್ಪ ಬದಲಾವಣೆ ಆಗೋ ರೀತಿಯಲ್ಲಿ ಅವ್ರ ಕೆಲಸಗಳನ್ನು ಮಾಡ್ತಾರೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಅಲ್ಲಿ ಇಲ್ಲಿ ಕವರಲ್ಲಿ ತುಂಬಿಕೊಂಡು ಕಸಾಯವನ್ನು ಎಸೆಯೋದು ಬಿಟ್ಟು ಮನೆ ಬಾಗಿಲಲ್ಲಿ ಬಂದ ವ್ಯಾನಿಗೆ ಹಾಕಿ ಕಳಿಸೋದು ಉತ್ತಮ. ಸ್ವಚ್ಛತೆ ಇರುತ್ತೆ. ಮನೆ ಹೆಂಗೆ ಕ್ಲೀನ್ ಇಟ್ಟಿರ್ತೀರಿ ಅದೇ ರೀತಿ ಕಸನ ವಿಲೇವಾರಿ ಮಾಡಿ ಆಟೋಗಳು ಬಂದಾಗ ಅದಕ್ಕೆ ಹಾಕಿ. ಏನು ಮಹಾನಗರ ಪಾಲಿಕೆಯವರು ಎಷ್ಟಂತ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡೋಕ್ಕೂ ಸ್ವಚ್ಛತೆ ಇರೋಕ್ಕೂ ಬಿಡ್ತಾ ಇಲ್ಲ. ಈ ವ್ಯಾಪಾರ ಮಾಡೋರು ಇದರಿಂದ ಹಾಳಾಗ್ತಾ ಇದೆ. ಆದಷ್ಟು ಅವಾಯ್ಡ್ ಮಾಡಿ ಸರ್. ಇದರಿಂದ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅನ್ಸುತ್ತೆ ನಿಮಗೆ? ಜಾಸ್ತಿ ಆಗದೆ. ಸಣ್ಣ ಪುಟ್ಟ ಖರ್ಚು ಏನಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಲಕ್ಷಾಂತರ ರೂಪಾಯಿ ಇದ್ದೇ ಬೇಕು. ಯಾರ ಮನೆ ಹಾಳು ಮಾಡಿ ಯಾರು ತಗೊಂಡೋಗಿ ಅಲ್ಲಿ ರೆಡಿ ಆಗಿ ಬರಬೇಕು.
ಇಂಥ ಪರಿಸ್ಥಿತಿ ಆಗೋದು ಬೇಡ. ಪೌರ ಕಾರ್ಮಿಕರು ರಾತ್ರಿ 9:30ರಿಂದ ಮುಂಜಾನೆ 3:30ರವರೆಗೆ ಗಾಂಧಿ ಬಜಾರ್ ಪೂರ್ವ ಪಶ್ಚಿಮ ಸ್ವಚ್ಛತೆ ಮಾಡ್ತಾರೆ. ಆದ್ರೆ ಪುನಃ ಬೆಳಿಗ್ಗೆ 5:30ರಿಂದ ಎಷ್ಟು ಸ್ವಚ್ಛತೆ ಮಾಡಿರ್ತಾರೋ ಅಷ್ಟೇ ಪ್ರಮಾಣದ ಕಸದ ರಾಶಿ ಬೆಳಿಗ್ಗೆ ಸಮಯಕ್ಕೆ ಬಿದ್ದಿರುತ್ತೆ. ಮಧ್ಯರಾತ್ರಿ 3 ಗಂಟೆಯವರೆಗೆ eದಿನ.com ಶಿವಮೊಗ್ಗ ನಗರದ ಹಲವು ಭಾಗಗಳಲ್ಲಿ ಇದರ ರಿಯಾಲಿಟಿ ಚೆಕ್ ಮಾಡಿದಾಗ ಎಲ್ಲೆಂದರಲ್ಲಿ ಕಸ ಸುರಿಯೋ ದೃಶ್ಯಗಳು ಕಂಡು ಬಂದಿದೆ. ಜನಗಳದ್ದು ತಪ್ಪಿದೆ. ಹ್ಮ್ ಹಸಿ ಕಸ ಬೇರೆ ಹಾಕಲ್ಲ, ಒಣ ಕಸ ಅವ್ರದ್ದು ತಪ್ಪಿದೆ. ಇವರು ಕಂಡೀಷನ್ ಮಾಡಬೇಕು. ಅವ್ರಿಗೆ ನೀವು ಹಸಿ ಕಸ ಮತ್ತು ಒಣ ಕಸ ಬೇರೆ ಮಾಡದೇ ಇದ್ರೆ ನಾವು ಒಯ್ಯಲ್ಲ ಅಂತ ನಾಳೆಯಿಂದ ಹೇಳಿದ್ರೆ ಅವ್ರು ಎಚ್ಚರಿಕೊಂಡು 2 ಬಕೆಟ್ ಕೊಟ್ಟಿದ್ದಾರೆ. ಒಂದ್ರಲ್ಲಿ ಹಸಿ ಕಸ, ಅವ್ರಲ್ಲಿ ನಮ್ಮಲ್ಲೂ ಜನಗಳಲ್ಲೂ ಬೇಕು. ಬರೀ ಕಾರ್ಪೊರೇಟರ್ ಮೇಲೆ ಅದ್ರ ಮೇಲೆ ನಾವು ಹೇಳೋದು, ಮಿನಿಸ್ಟರ್ ಮೇಲೆ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿ, ಎಲ್ಲರೂ ಅವರೇ. ಸರ್, ಈ ರೀತಿ ಕಸಗಳು ಇರೋದ್ರಿಂದ ಸಾಂಕ್ರಾಮಿಕ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ. ಸಾಮಾನ್ಯ ಅದು ಎಲ್ಲ ಸಣ್ಣ ಮಕ್ಕಳಿಗೆ ಗೊತ್ತಿದೆ. ಇದರ ಕುರಿತಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿಗಳು ನಗರ ಸ್ವಚ್ಛತೆ ಕಾಪಾಡೋದಕ್ಕೆ ದಂಡ ವಿಧಿಸೋ ಯೋಜನೆ ಕಾರ್ಯರೂಪಕ್ಕೆ ತರುತ್ತಾರಾ ಅಥವಾ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸೋದಕ್ಕೆ ಏನಾದರೂ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.